ಈಗ ವಿಜಯ್ಗೆ ಬಹುಮತ ಸಿಕ್ಕಿದೆ, ಆದ್ರೂ ಕೂಡ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇಲ್ಲ. ಒಂದರ ಮೇಲೊಂದು ಹರ್ಡಲ್ಸ್ ಫೇಸ್ ಮಾಡ್ತಾನೆ ಇದ್ದಾರೆ. ಲೋಕಭವನ ಕಚೇರಿಯಿಂದ ಅವಕಾಶ ಸಿಕ್ಕಿಲ್ಲ. ಲೋಕಭವನದ ಬಳಿನೇ ವಿಜಯ್ ಯೂ ಟರ್ನ್ ತಗೊಂಡಿದ್ದಾರೆ. ಪಟ್ಟಿಣಪಾಕಂ ಮನೆಗೆ ವಾಪಸ್ ಆಗಿದ್ದಾರೆ ವಿಜಯ್. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಲೋಕಭವನಕ್ಕೆ ಹೋಗ್ತಾ ಇದ್ದಂತ ವಿಜಯ್ ಅವರು ಯೂ ಟರ್ನ್ ತಗೊಳ್ತಾರೆ. ಇಲ್ಲಿವರೆಗೂ ಕೂಡ ಇದ್ದಂತ ಸಮಸ್ಯೆ ಏನು, ಬಹುಮತ ಸಿಕ್ಕಿಲ್ಲ, ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗಿಲ್ಲ, 2 ಕಮ್ಮಿ 4 ಕಮ್ಮಿ ಅನ್ನೋ ರೀತಿಯಾಗಿತ್ತು ಶಾಸಕರ ಸಂಖ್ಯೆ. ಬಟ್ ಇವಾಗ ಸಂಪೂರ್ಣ ಬಹುಮತ ನಂಬರ್ಸ್ 120ಕ್ಕೆ ರೀಚ್ ಆಗಿದೆ. 118 ಅಲ್ಲ, 120ಕ್ಕೆ ರೀಚ್ ಆಗಿದೆ. ಮುಸ್ಲಿಂ ಲೀಗ್ ಕೂಡ ಸಪೋರ್ಟ್ ಮಾಡಿದೆ. ವಿಸಿಕೆ ಬೆಂಬಲದ ಬೆನ್ನಲ್ಲೇ ಎಡಪಕ್ಷ ಎಲ್ಲವೂ ಅಲರ್ಟ್ ಆಗಿದೆ. ಮುಸ್ಲಿಂ ಲೀಗ್ IUML ಕೂಡ ಸಪೋರ್ಟ್ ಮಾಡಿದೆ. ಅಲ್ಲಿ 2 ಶಾಸಕರಿದ್ರು. ಅಲ್ಲಿಗೆ ಬಹುಮತ ದಾಟಿ 120 ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆಗೆ ಮುಂದಾದ್ರೆ ಇಲ್ಲಿ ರಾಜ್ಯಪಾಲರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಇನ್ನು ಟಿವಿಕೆ ವಿಜಯ್ ಭೇಟಿಗೆ ಅವಕಾಶ ನೀಡೋದಕ್ಕೆ ರಾಜ್ಯಪಾಲರು ಅವಕಾಶ ನೀಡಿಲ್ಲ. ಸೋಮವಾರ ರಾಜ್ಯಪಾಲರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಬೆಳಗ್ಗೆ 11 ಗಂಟೆಗೆ ವಿಜಯ್ ರಾಜ್ಯಪಾಲರ ಭೇಟಿಯಾಗುವಂತ ಸಾಧ್ಯತೆ ಇರುವಂತದ್ದು. ಇವತ್ತು ಕೇರಳಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯಪಾಲ ರಾಜೇಂದ್ರ. ಕೇರಳಕ್ಕೆ ಹೋಗ್ತಾ ಇದ್ದಾರೆ. ತಮಿಳುನಾಡಿಗೆ ವಾಪಸ್ ಯಾವಾಗ ಎಂಬ ಬಗ್ಗೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಯಾವಾಗ ವಾಪಸ್ ಆಗ್ತಾರೆ, ಯಾವಾಗ ವಿಜಯ್ ಅವರನ್ನ ಭೇಟಿ ಆಗ್ತಾರೆ, ಯಾವಾಗ ಅವ್ರಿಗೆ ಅವಕಾಶ ಕೊಡ್ತಾರೆ, ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಸೋಮವಾರ ಅಥವಾ ಸೋಮವಾರದ ಬಳಿಕ ಭೇಟಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ವಿಜಯ್ ಭೇಟಿಗೆ ಅವಕಾಶ ನೀಡಿದ ರಾಜ್ಯಪಾಲ ಅಂದ್ರೆ ಅವರು 7 ಗಂಟೆಗೆ ಕೇರಳಕ್ಕೆ ತೆರಳುತ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆದರೆ ವಿಜಯ್ 6 ಗಂಟೆಗೆ ಹೊರಟಿದ್ರು. ಆಲ್ಮೋಸ್ಟ್ 6 ಗಂಟೆ 10 ಅವರು ರಾಜಭವನದ ಹತ್ತತ್ರ ಹೋಗಿದ್ರು. ಆದರೆ ಅಷ್ಟೊತ್ತಿಗೆ ಆಗಲೇ ರಾಜ್ಯಪಾಲರು ಅಲ್ಲಿ ಹೊರಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದಾಗೇನೆ ವಿಜಯ್ ಅಲ್ಲಿಂದ ಯೂ ಟರ್ನ್ ತೆಗೆದುಕೊಂಡು ತಮ್ಮ ಮನೆಗೆ ವಾಪಸ್ ಆಗಿರುವಂಥದ್ದು. ಇದರಿಂದಾಗಿ ಅವರಿಬ್ಬರ ಭೇಟಿ ಯಾವಾಗ ಅನ್ನೋದು ಈಗ ಮತ್ತಷ್ಟು ಕುತೂಹಲ ಹಾಗೆ ಮುಂದುವರಿತಾ ಇದೆ. ಇನ್ನು ಕೂಡ ಕುತೂಹಲ ಹಾಗೆ ಮುಂದುವರಿತಾ ಇದೆ. ಬೆಳಗ್ಗೆ 11 ಗಂಟೆಗೆ ಅಂದರೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರನ್ನ ವಿಜಯ್ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಈಗ ಸದ್ಯಕ್ಕೆ ರಾಜ್ಯಪಾಲರು ಕೇರಳಕ್ಕೆ ಹೋಗಿದ್ದಾರೆ. ಅವರು ಸೋಮವಾರ ತಮಿಳುನಾಡಿಗೆ ಆಗಮಿಸುವಂಥ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಸೋಮವಾರ ಬೆಳಗ್ಗೆ ಅವ್ರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅದಾದ ನಂತರ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ, ಅವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ, ಇದೆಲ್ಲವೂ ಕೂಡ ಇನ್ನೂ ಕುತೂಹಲ ಹಾಗೆ ಮುಂದುವರಿತಾ ಇದೆ. ಮತ್ತೊಂದಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಯಾವ ರೀತಿಯಾಗಿ ಆಕ್ಟಿವಿಟೀಸ್ ಗರಿಗೆದರ್ತಾ ಇದೆ ಅಂತ. ದಳಪತಿ ವಿಜಯ್ ನಿವಾಸಕ್ಕೆ ಶಾಸಕರು ಆಗಮಿಸಿದ್ದಾರೆ. ಪಟ್ಟಿಣಪಾಕಂನಲ್ಲಿರುವಂತಹ ನಿವಾಸದತ್ತ ಶಾಸಕರು ಬರ್ತಾ ಇದ್ದಾರೆ. ಏನಾಗಿದೆ ಅನ್ನುವಂಥ ಗೊಂದಲ ಅವರಲ್ಲೂ ಇದೆ. ಇಲ್ಲಿವರೆಗೂ ಕೂಡ ಆಗ್ಲೇ ನಾವು ಮಾತನಾಡ್ತಾ ಇದ್ವಿ, ಬಹುಮತ ಇಲ್ಲ ಅನ್ನೋದ್ರ ಬಗ್ಗೆನೇ ಚರ್ಚೆಯಾಗಿತ್ತು. ಯಾರು ಬೆಂಬಲಕ್ಕೆ ನಿಲ್ತಾರೆ ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು. ಯಾರ ಸಹಾಯ ಪಡೆದು ಸರ್ಕಾರ ರಚನೆಗೆ ವಿಜಯ್ ಮುಂದಾಗ್ತಾರೆ ಅನ್ನೋದಿತ್ತು. ಇದೀಗ ಎಲ್ಲ ಸೇರಿ 120 ಬಹುಮತ ಸಿಗ್ತಾ ಇದ್ರು. ಸರ್ಕಾರ ರಚನೆಗೆ ರಾಜ್ಯಪಾಲರ ಅನುಮತಿಯನ್ನ ಕೊಡಬೇಕು. ರಾಜ್ಯಪಾಲರ ಭೇಟಿಗೆನೇ ಅವಕಾಶ ಸಿಗ್ತಾ ಇಲ್ಲ. ಈ ನಡುವೆ ವಿಜಯ್ ಮನೆಗೆ ಶಾಸಕರು ಧಾವಿಸ್ತಾ ಇರೋದನ್ನ ಗಮನಿಸಬಹುದು. ಪ್ರತಿನಿಧಿ ಹರೀಶ್ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಇಲ್ಲಿವರೆಗೂ ಇದ್ದಂತ ಸಮಸ್ಯೆ ಒಂದು, ಈಗ ಫೇಸ್ ಮಾಡ್ತಾ ಇರುವಂತ ಸಮಸ್ಯೆ ಇನ್ನೊಂದು. 2 ದಿನಗಳ ಹಿಂದೆ ರಾಜ್ಯಪಾಲರು ಲಾಂಗ್ ಲೀವ್ ನಲ್ಲಿ ಇರ್ತಾರೆ ಅನ್ನುವಂತ ಸುದ್ದಿ ಹರಿದಾಡಿತ್ತು. ಬಹುಶಃ ಅದೇ ಕಾರಣಕ್ಕೆ ಅನ್ಸುತ್ತೆ ವಿಜಯ್ ಪದೇ ಪದೇ ಅವರನ್ನ ಭೇಟಿ ಆಗೋದಕ್ಕೆ, ಬಹುಮತ ಇಲ್ಲದೆ ಹೋದ್ರೂ ಕೂಡ ಅವಕಾಶವನ್ನ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿರೋದಕ್ಕೆ ಕಾರಣ ಒಂದಾಗಿರ್ಬೋದು. ಈಗ ನೋಡಿದ್ರೆ ರಾಜ್ಯಪಾಲರ ಭೇಟಿಗೆ ಅವಕಾಶ ಇಲ್ಲ. ಮತ್ತೊಂದ್ ಕಡೆ ವಿಜಯ್ ಮನೆಗೆ ಶಾಸಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇನ್ಸೈಡ್ ಮಾಹಿತಿಗಳು ಏನೇನು ಲಭ್ಯ ಆಗ್ತಾ ಇದೆ ಹರೀಶ್? ಚೈತ್ರ, ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಧಿಕಾರ ಹಿಡಿಬೇಕು ಅಂತಂದ್ರೆ ಇದುವರೆಗೆ ರೋಡ್ ಕ್ಲಿಯರ್ ಇರಲಿಲ್ಲ. ರಾಜಭವನದ ಗೇಟ್ ಓಪನ್ ಆಗಿತ್ತು. ಈಗ ರೋಡ್ ಕ್ಲಿಯರ್ ಆಗಿದೆ. ರಾಜಭವನದ ಗೇಟ್ ಕ್ಲೋಸ್ ಆಗಿರುವಂತದ್ದು, ಅಂದ್ರೆ ಲೋಕಭವನದ ಗೇಟ್ ಕ್ಲೋಸ್ ಆಗಿದೆ. ರಾಜ್ಯಪಾಲರೀಗ ಕೇರಳಕ್ಕೆ ಹೋಗ್ತಾ ಇದ್ದಾರೆ. ಲೋಕಭವನದತ್ತ ಹೊರಟಿದ್ದಂತಹ ವಿಜಯ್ ವಾಪಸ್ ಯೂ ಟರ್ನ್ ತೆಗೆದುಕೊಂಡು ತಮ್ಮ ನಿವಾಸಕ್ಕೆ ವಾಪಸ್ ಬಂದಿದ್ದಾರೆ. ಅಂದ್ರೆ ಇವತ್ತು ಸಂಜೆ 7 ಗಂಟೆ 10 ನಿಮಿಷಕ್ಕೆ ರಾಜ್ಯಪಾಲರು ತಿರುವನಂತಪುರಂಗೆ ಹೊರಡ್ತಾರೆ. ಮತ್ತೆ ಬರುವಂತಹದ್ದು ಯಾವಾಗ ಅನ್ನುವಂತ ಸ್ಪಷ್ಟತೆ ಇಲ್ಲ. ಸೋಮವಾರದ ಬಳಿಕ ರಾಜ್ಯಪಾಲರು ಚೆನ್ನೈಗೆ ಬರುವಂತಹ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ಕೂಡ ಸರ್ಕಾರ ರಚನೆಯನ್ನ ಮಾಡಲಿಕ್ಕೆ, ಹಕ್ಕೊತ್ತಾಯನ ಮಂಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ವೇಳೆ ಹಕ್ಕೊತ್ತಾಯವನ್ನ ಮಂಡಿಸಲೇಬೇಕು ಅಂತಂದ್ರೆ ಇಲ್ಲಿಂದ ಟಿವಿಕೆ ಪ್ರತಿನಿಧಿಗಳು ಕೇರಳಕ್ಕೆ ಹೋದ್ರೂ ಅಚ್ಚರಿ ಇಲ್ಲ. ತಿರುವನಂತಪುರಂಗೆ ಹೋಗಿ ಅಲ್ಲಿ ರಾಜಭವನದಲ್ಲಿ ಭೇಟಿಯಾಗಿ ಅರ್ಲೇಕರ್ ಅವರನ್ನ ಅಲ್ಲಿ ಮನವಿ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇವೆ. ಆದ್ರೆ ಅದು ಕಾನೂನಲ್ಲಿ ಅವಕಾಶ ಇದೆಯೇನೋ ಗೊತ್ತಿಲ್ಲ. ಆದ್ರೆ ಕೇರಳದ ರಾಜ್ಯಪಾಲರೇ ತಮಿಳುನಾಡಿನ ಏನು ಜವಾಬ್ದಾರಿಯನ್ನು ಹೊತ್ತಿರೋದ್ರಿಂದ, ತಮಿಳುನಾಡಿನ ರಾಜ್ಯಪಾಲರ ಜವಾಬ್ದಾರಿಯನ್ನು ಹೊತ್ತಿರೋದ್ರಿಂದ
ತಿರುವನಂತಪುರಂಗೆ ಹೋಗಿ ಅಲ್ಲಿಯೂ ಕೂಡ ಮನವಿ ಮಾಡಿ ಬರಬಹುದಾದಂತಹ ಸಾಧ್ಯತೆಗಳಿವೆ. ಆದ್ರೆ ಇದ್ರ ಮಧ್ಯದಲ್ಲಿ 2 ದಿವಸಗಳ ಕಾಲ ಮತ್ತಿನ್ನೇನ್ ಬೇಕಾದ್ರೂ ಅಚ್ಚರಿಗಳು ನಡೀಬಹುದು. ಯಾಕಂತಂದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಯಾವಾಗ ಯಾವ ಪಕ್ಷಗಳು ಬೇಕಾದ್ರೂ ಯಾವ ರೀತಿ ಆಗಿದ್ರು ವರ್ತನೆಯನ್ನ ತೋರಬಹುದು. ಈಗ ವಿಸಿಕೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದೆ, ಎಡಪಕ್ಷಗಳು ಕೂಡ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಮತ್ತೆ ನಾಳೆ ನಾಡ್ದು 2 ದಿವಸ ಗ್ಯಾಪ್ ಬಿಟ್ಟಿದೆ. ಆದಲ್ಲಿ ಮತ್ತಿನ್ನೇನಾದ್ರೂ ಆಗುವಂತ ಸಾಧ್ಯತೆ ಇದೆ. ಕುದುರೆ ವ್ಯಾಪಾರಕ್ಕೆ ಮತ್ತೆ ಅವಕಾಶ ಆಗುವಂತ ಸಾಧ್ಯತೆ ಇದೆ. ಪರೋಕ್ಷವಾಗಿ ರಾಜ್ಯಪಾಲರೇ ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡಿ ಕೊಟ್ಟಂಗೆ ಕೂಡ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ವಿಜಯ್ ಅವ್ರನ್ನ ರಾಜ್ಯಪಾಲರು ಭೇಟಿಗೆ ಅವಕಾಶ ಕೊಟ್ಟು ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು, ಅಥವಾ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನ ವಿಜಯ್ ಅವರಿಗೆ ಕೊಡಬೇಕಾಗಿತ್ತು. ಈ 2 ಕೆಲಸವನ್ನು ಕೂಡ ಇವತ್ತು ರಾಜ್ಯಪಾಲರು ಮಾಡ್ತಾ ಇಲ್ಲ. ಇದು ಎಲ್ಲ ಒಂದ್ ಕಡೆ ವಿಜಯ್ ಅವ್ರನ್ನ ಟಿವಿಕೆ ಪಕ್ಷವನ್ನ ಅಧಿಕಾರದಿಂದ ದೂರ ಇಡ್ಲಿಕ್ಕೆ ಏನಾದ್ರೂ ರಾಜ್ಯಪಾಲರು ಈ ತರ ಮಾಡ್ತಿದ್ದಾರ ಅನ್ನುವಂತ ಅನುಮಾನ ತಮಿಳುನಾಡಿನ ಜನರಲ್ಲಿ ಈಗ ಕಾಡೋದಕ್ಕೆ ಶುರುವಾಗಿದೆ. ಯಾಕಂತಂದ್ರೆ ವಿಜಯ್ ಅಭಿಮಾನಿಗಳು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಎಲ್ಲೆಲ್ಲ ತಮಿಳುನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಾದಂತಹ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಅಭಿಮಾನಿಗಳಂತೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತಹದ್ದು. ಒಬ್ಬ ಅಭಿಮಾನಿ ಸೀಮೆಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಅಭಿಮಾನಿ ಕೈ ಕುಯ್ಕೊಂಡಿದ್ದಾನೆ. ಹೀಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವರ್ತನೆಯನ್ನ ವಿಜಯ್ ಅಭಿಮಾನಿಗಳು ತೋರ್ತಿದ್ದಾರೆ. ಇನ್ನೂ 2 ದಿವಸ ಲೇಟ್ ಆಯ್ತು ಅಂತಂದ್ರೆ ಅಭಿಮಾನಿಗಳ ಹುಚ್ಚಾಟ ಇನ್ನೂ ಬೇರೆ ತರಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಭಿಮಾನಿಗಳು ಈ ತರ ಮಾಡ್ತಾರೆ ಅಂತ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದಲ್ಲ. ಆದ್ರೆ ವಿಜಯ್ ಅವರಿಗೆ ಸಂಪೂರ್ಣ ಬಹುಮತ ಇದೆ. ಕಳೆದ 4-5 ದಿವಸಗಳಿಂದ ರಾಜ್ಯಪಾಲರು ಹೇಳ್ತಿದ್ದೆ ಎಷ್ಟು 118 ಶಾಸಕರ ಬೆಂಬಲವನ್ನು ತೆಗೆದುಕೊಂಡು ಬನ್ನಿ, ಮರುಕ್ಷಣವೇ ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನ ಕೊಡ್ತೀವಿ ಅಂತ. ಆದ್ರೆ ವಿಜಯ್ ಅವರು ಅಷ್ಟು ಬೆಂಬಲ ಶಾಸಕರು ಇಲ್ಲದೆ ಇದ್ರು ಕೂಡ 2 ಸಲ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದ್ರು, ಮತ್ತೆ ನಿನ್ನೆ ಕೂಡ ರಾಜ್ಯಪಾಲರನ್ನ ಭೇಟಿಯಾಗಿ ಬಂದ್ರು ಕೂಡ ಬೆಂಬಲ ನೀವು ತೋರಿಸಿಲ್ಲ ಅನ್ನುವಂತಹ ಪ್ರತಿಕ್ರಿಯೆ ಲೋಕಭವನದಿಂದ ಬಂದಿತ್ತು. ಹಾಗಾಗಿ ಇವತ್ತು ವಿಜಯ್ ಅವರು ಎಲ್ಲಾ ಪಕ್ಷಗಳ ಜೊತೆ ಮಾತಾಡಿ, ಎಲ್ಲಾ ಪಕ್ಷಗಳು ಅಂದ್ರೆ ಎಡಪಕ್ಷಗಳ ಬೆಂಬಲವನ್ನು ನೆನ್ನೆ ತಗೊಂಡಿದ್ರು. ಇವತ್ತು ವಿಸಿಕೆ ಪಕ್ಷದ ಬೆಂಬಲವನ್ನು ಕೂಡ ತಗೊಂಡಿದ್ದಾರೆ. ಮುಸ್ಲಿಂ ಲೀಗ್ನ ಬೆಂಬಲವನ್ನು ಕೂಡ ತೆಗೆದುಕೊಂಡಿರುವಂತಹದ್ದು. 120 ಶಾಸಕರ ಬೆಂಬಲವನ್ನ ವಿಜಯ್ ಅವರು ಪಡ್ಕೊಂಡಿದ್ದಾರೆ. ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಲೋಕಭವನದ ಹತ್ರ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನೆಯಿಂದ ಹೊರಡ್ತಾರೆ. ಮನೆಯಿಂದ ಹೊರಟು ಇನ್ನೇನು ಲೋಕಭವನವನ್ನು ತಲುಪಬೇಕು. ಲೋಕಭವನದ ಕಚೇರಿಯಿಂದ ಮೆಸೇಜ್ ಬರುತ್ತೆ, ಇವತ್ತು ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯಪಾಲರು, ಅವರು ತಿರುವನಂತಪುರಂಗೆ ಹೊರಟಿದ್ದಾರೆ, 7:10 ಅವರು ತಿರುವನಂತಪುರಂಗೆ ಹೋಗ್ತಾರೆ, ನಿಮ್ಮ ಭೇಟಿಗೆ ಅವಕಾಶವನ್ನ ಅವರು ಕೊಡ್ತಿಲ್ಲ ಅನ್ನುವಂತಹ ಸಂದೇಶ ವಿಜಯ್ ಅವರಿಗೆ ಬರುತ್ತೆ. ಆಗ ವಿಜಯ್ ಅವರು ತಾವು ಹೊರಟಿದಂತ ಕಾರನ್ನ ಯೂಟರ್ನ್ ಮಾಡಿಕೊಂಡು ಸೀದಾ ಮತ್ತೆ ತಮ್ಮ ನಿವಾಸಕ್ಕೆ ಬರ್ತಾರೆ. ಇದು ಎಲ್ಲೋ ಒಂದ್ ಕಡೆ ಬೇಕು ಅಂತಾನೆ ವಿಜಯ್ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದಾರ ರಾಜ್ಯಪಾಲರು ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಇವತ್ತು ರಾಜ್ಯಪಾಲ ಅರ್ಲೇಕರ್ ಅವರು ತಿರುವನಂತಪುರಂಗೆ ಹೋದ್ರೆ ಮತ್ತೆ ಇನ್ನೆರಡು ದಿವಸ ಆಗಬಹುದು ಬರುವಂತಹದ್ದು. ಶನಿವಾರ ಭಾನುವಾರ ಅಲ್ಲೇ ಇರ್ತಾರೆ, ಇವತ್ತು ಅಲ್ಲೇ ಇರ್ತಾರೆ, ನಾಳೆಯೂ ಕೂಡ ಅಲ್ಲೇ ಇರೋದ್ರಿಂದ ಅವರು ಸೋಮವಾರ ವಾಪಸ್ ಚೆನ್ನೈಗೆ ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಕೇರಳದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಮುಖ್ಯಮಂತ್ರಿಯನ್ನ ಅಲ್ಲಿ ಕೇರಳ ಕಾಂಗ್ರೆಸ್ ಏನಾದ್ರೂ ಘೋಷಣೆ ಮಾಡಿದ್ದೆ ಆದಲ್ಲಿ ಸೋಮವಾರವೂ ಕೂಡ ಆ ಕಾರ್ಯಕ್ರಮವನ್ನ ಅಲ್ಲಿ ಇಟ್ಕೊಂಡಿದ್ದೆ ಆದಲ್ಲಿ ಮತ್ತೆ ರಾಜ್ಯಪಾಲರು ತಮಿಳುನಾಡಿಗೆ ಬರೋದಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಸೋಮವಾರ ಆದ್ರೂ ಆಗ್ಬಹುದು, ಮಂಗಳವಾರ ಆದ್ರೂ ಆಗ್ಬಹುದು, ಅಥವಾ ಬುಧವಾರ ಕೂಡ ಆದ್ರೂ ಆಗ್ಬಹುದು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಈಗ ಅಧಿಕಾರವನ್ನ ಗೆದ್ದಿರುವ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದೆ. ಅಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಕಸರತ್ತು ನಡೀತಾ ಇದೆ. ಒಂದ್ ವೇಳೆ ಮುಖ್ಯಮಂತ್ರಿಗಳ ಯಾರು ಆಗ್ಬೇಕು ಅನ್ನುವಂತಹದ್ದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಆಯ್ತು ಅಂದ್ರೆ ಅವರು ಕೂಡ ಅಲ್ಲಿ ರಾಜ್ಯಪಾಲರನ್ನ ಮೀಟ್ ಮಾಡಬೇಕಾಗುತ್ತೆ. ಮೀಟ್ ಮಾಡಬೇಕಾದ ಸಂದರ್ಭದಲ್ಲಿ ಅಲ್ಲಿ ರಾಜ್ಯಪಾಲರು ಇರಬೇಕಾಗುತ್ತೆ. ಜೊತೆಗೆ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲೂ ಕೂಡ ಅಲ್ಲಿ ಇದೇ ರಾಜ್ಯಪಾಲರ ಕೇರಳದಲ್ಲೂ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಇನ್ನಷ್ಟು ದಿವಸಗಳ ಕಾಲ ಇದು ಮುಂದುವರಿಯುವಂತಹ ಗೊಂದಲಗಳು ಮುನ್ಸೂಚನೆ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ.